ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವ ಮಾಸಿಕ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಏಪ್ರಿಲ್ ತಿಂಗಳ ವಿಶ್ವವಸುನಾಮ ಸಂವತ್ಸರದ 12 ರಾಶಿಗಳಿಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಸಿಂಹರಾಶಿ. ಈ ಸಿಂಹರಾಶಿ ರಾಶಿಯಾಧಿಪತಿ ಸೂರ್ಯ ಆಗಿರ್ತಾನೆ ಮತ್ತು ಶುಭ ವಾರ ಬುಧವಾರ ಆಗಿರುತ್ತೆ. ಮತ್ತು ಅವರಿಗೆ ಇಷ್ಟವಾದ ಕಲರು ಬಣ್ಣ ಕೆಂಪು ಮತ್ತು ಅವರಿಗೆ ಹರಳು ಮಾಣಿಕ್ಯ ಹರಳು ಬರುತ್ತೆ. ಅವರಿಗೆ ಶುಭ ಹರಳು ಮತ್ತು ಅವರಿಗೆ ಶುಭ ಸಂಖ್ಯೆ 5. ಅದು ಮಾಘ, ಪೂರ್ವ, ಉತ್ತರ ಈ 3 ನಕ್ಷತ್ರ ಒಳಗೊಂಡಿರೋ ರಾಶಿ ಸಿಂಹರಾಶಿ. ಮತ್ತು ಈ ರಾಶಿಯಲ್ಲಿ ಈ ತಿಂಗಳ ಫಲಾಫಲ ವಿಚಾರಗಳು ನೋಡ್ತಾ ಇದ್ದರೆ, ಪಾರ್ಟ್ನರ್ಶಿಪ್ಪು ಮುಖಾಂತರ ವ್ಯವಹಾರದಲ್ಲಿ ಇದ್ದವರು ಉತ್ತಮ ಧನ ಲಾಭ ಸಿಗುವಂಥ ಯೋಗ. ಪಾರ್ಟ್ನರ್ಶಿಪ್ ಏನು ವ್ಯವಹಾರ ಮಾಡಿರ್ತಾರೆ ಅಂದರೆ ಅಂದರೆ ಸಿಂಹರಾಶಿಯವರು ಒಬ್ಬರ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿರ್ತಾರೆ, ಇವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಲಾಭ ಆಗುವಂಥ ಯೋಗ ಮತ್ತು ಒಳ್ಳೆಯ ಒಂದು ಸ್ಥಿತಿಗತಿಯಲ್ಲಿ ಒಳ್ಳೆಯದಾಗುವಂಥ ಯೋಗಗಳು. ಇದರಿಂದಾಗಿ ಅವರು ಬೇರೆ ಬಿಸ್ನೆಸ್ಗಳು ಗಮನ ಕೊಡುವಂಥ ಯೋಗ ಬರ್ತಾವೆ. ಮೊದಲೇ ನೋಡ್ತಾ ಇದ್ದರೆ ಅವ್ರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಇದೆ ಮತ್ತು ಇದ್ರ ಜೊತೆಗೆ ಇನ್ನೊಂದು ಸಪ್ರೇಟ್ ಬಿಸ್ನೆಸ್ ಮಾಡೋಂಥ ಯೋಗ ಬರ್ತಾ ಹೋಗುತ್ತೆ. ಇದು ಒಳ್ಳೇದಾಗ್ತಾ ಹೋಗುತ್ತೆ. ಧನ ಆಗಮನ ಆಗುವಂಥ ನಿರೀಕ್ಷೆ ಇದ್ದವ್ರಿಗೆ ಒಳ್ಳೆ ಉತ್ತಮ ಇದೆ ಅಂತ ಹೇಳೋದು. ಮತ್ತು ಕೆಲವು ಹಣಕಾಸು ಸಮಸ್ಯೆಯಿಂದ ನಿಮಗೆ ಹಣ ಬರುವ ಸಾಧ್ಯತೆಗಳು ಹೆಚ್ಚು. ಅಂದರೆ ಕೆಲವು ಹಣಕಾಸು ಸಮಸ್ಯೆಯಿಂದಾಗಿ ದೂರ ಇದ್ದ ಸಮಸ್ಯೆಗಳು, ಕಿರಿಕಿರಿ ಇದ್ದಿದ್ದೆಲ್ಲ ನಿವಾರಣೆ ಆಗಿ ನಿಮಗೆ ಹಣ ಬರುವ ಈ ತಿಂಗಳು ಪೆಂಡಿಂಗ್ ಇದ್ದ ಅಮೌಂಟು, ಪೆಂಡಿಂಗ್ ಇದ್ದ ಕೆಲಸಗಳು ಎಲ್ಲ ಈಡೇರಿ ಈ ತಿಂಗಳು ಸಂಪೂರ್ಣವಾಗಿ ನಿಮ್ಮ ನಿರೀಕ್ಷೆ ಮೀರಿದು ಅಮೌಂಟು ಬರುವಂಥ ವಿಚಾರಗಳು ಏನಿರುತ್ತೆ ಆ ಪ್ರತಿಯೊಂದು ನಿಮ್ಮ ಕೈ ಸೇರುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಇದರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಹಣಕಾಸು ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತು ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸಂತಸ ವಿಚಾರ ಈ ತಿಂಗಳು ಶುಭ ವಿಚಾರದಲ್ಲಿ ಶುಭ ವಾರ್ತೆಗಳು ಕೇಳುವಂಥ ವಿಚಾರ ಬರ್ತಾ ಹೋಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯ ರೀತಿಯಿಂದ ಪ್ರಾಪ್ತಿ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಆರೋಗ್ಯದಲ್ಲಿ ನೀವೇನು ಇಷ್ಟು ದಿನ ಕಷ್ಟಪಟ್ಟೇನು ನೀವೆಲ್ಲ ರೀತಿ ಬರೀ ಚಿಂತೆಯಲ್ಲಿ ಕಿರಿಕಿರಿ ಅನುಭವಿಸ್ತಾ ಹೋಗ್ತೀರಿ, ನಿಮಗೆ ಸಂತಸದಿಂದಾಗಿ ನೀವು ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೇಮ ಸಂಬಂಧ ಇದ್ದವರು ಕೊನೆಯವರೆಗೂ ಮುಂದುವರಿಯುವಂಥ ಸಾಧ್ಯತೆಗಳು. ಪ್ರೇಮ ಸಂಬಂಧಗಳು ಏನೋ ಬಿಟ್ಟು ಹೋಗಿರ್ತಾರೆ, ಏನೋ ಆಗಿರುತ್ತೆ, ಅವರಿಗೆ ಈ ಒಂದು ಮಾಸದಲ್ಲಿ ಆಟೋಮೆಟಿಕ್ಕಾಗಿ ಅವ್ರಿಗೆ ಯಾವ ರೂಪದಲ್ಲಿ ಅನಿರೀಕ್ಷಿತವಾಗಿ ಅವರಿಬ್ಬರು ಇನ್ನೊಂದ್ಸಲ ಒಂದಾಗಿ ಅವ್ರು ಇನ್ನೂ ಮುಂದುವರೆದು ಚೆನ್ನಾಗಿರುವಂಥ ಸಾಧ್ಯತೆಗಳು ಹೆಚ್ಚಿನ ಒಂದು ವಿಚಾರಗಳಿದೆ. ಇದರಿಂದ ಅನುಕೂಲ ಆಗುತ್ತೆ. ಪ್ರೇಮ ಸಂಬಂಧಗಳು ಮತ್ತು ವೈಯಕ್ತಿಕ ಸಂಬಂಧಗಳು ಯಾವುದೇ ವಿಷಯಗಳಿದ್ದರೂ ಅನುಕೂಲ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ವಿವಾಹ ಸಂಬಂಧವಾಗಿ ಮೊದಲನೇದಾಗಿರ್ಬೋದು ಇಲ್ಲ ಎರಡನೇದಾಗಿರ್ಬೋದು, ಅಂದರೆ ವಿವಾಹ ಸಂಬಂಧಗಳು ಈ ತಿಂಗಳು ಮದುವೆ ಆಗೋ ಒಳ್ಳೇದಾಗುತ್ತೆ ಹೋದೆ. ಈಗ ಅದು ಬಿಟ್ಟು ಎರಡನೇದು ಕೂಡ ಮದುವೆ ಆಗೋ ಸಂಬಂಧಗಳು ನಡೆಯುತ್ತಾ ಹೋಗುತ್ತೆ. ಯಾಕಂತಂದರೆ ವಿವಾಹ ಸಮಯದಲ್ಲಿ ಏನೋ ತೊಂದರೆಗಳಾಗಿ ಸಮಸ್ಯೆಗಳೇ ನಿಂತೋಗಿರುತ್ತೆ. ಮೊದಲನೇದು ಮದುವೆನೇ ಈಗ ಅಂಥವ್ರಿಗೆ ಎರಡನೇ ಮದುವೆ ಆಗೋ ಒಂದು ಅನಿರೀಕ್ಷಿತವಾಗಿ ಆಗುವಂಥ ಯೋಗಗಳಿದೆ. ಇದರಿಂದಾಗಿ ಈ ರಾಶಿಯವರಿಗೆ ಒಂದು ಶುಭ ಚೆನ್ನಾಗಿದೆ. ಅಂದರೆ ಕಾರ್ಯ ಕಲ್ಯಾಣದಲ್ಲಿ ಲಾಭ ಇದೆ ಇವರಿಗೆ. ಮತ್ತು ಗೃಹ ಶಾಂತಿ ಇರುವ ಅಭಿವೃದ್ಧಿ ಆಗುವಂಥ ಯೋಗಗಳು. ಗೃಹ ಶಾಂತಿ ರೂಪದಲ್ಲಿ ಏನು ಅಶಾಂತಿಯಿಂದ ತುಂಬಿ ತುಳುಕಿರುತ್ತೆ ಮನೆತನದಲ್ಲೆಲ್ಲ, ಈ ಒಂದು ತಿಂಗಳಲ್ಲಿ ಈ ಸಿಂಹ ರಾಶಿಯವರಿಗೆ ಸಂಪೂರ್ಣವಾಗಿ ಗೃಹ ಶಾಂತಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಆ ಮನೆ ಅಂದರೆ ನಿಮ್ಮ ಒಂದು ಮನೆಯನ್ನು ಇರುತ್ತೆ, ಆ ಮನೆ ಮೇಲೆ ಏನೋ ಪ್ಲ್ಯಾನ್ ಇರುತ್ತೆ, ಮನೆ ಕಟ್ಟಬೇಕು, ಚೆನ್ನಾಗಿರಬೇಕು ಅಂತೇಳಿ. ಆದರೆ ಯಾವುದೋ ಕಾರಣಕ್ಕೂ ಈಡೇರೋದಿಲ್ಲ, ಯಾವುದೋ ಕಾಲ ಕೂಡ ಬರೋದಿಲ್ಲ. ಅದು ಈಗ ಅವರಿಗೆ ಒಂದು ಗೃಹ ಶಾಂತಿ ರೂಪದಲ್ಲಿ ಮತ್ತು ಗೃಹ ಒಂದು ಕಟ್ಟಡ ರೂಪದಲ್ಲಿ ಅವರು ಅಭಿವೃದ್ಧಿ ಆಗಿ ಮತ್ತು ಆ ಒಂದು ಜಾಗನೇ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಪ್ಲ್ಯಾನ್ ಇದ್ದವರು ಕೂಡ ಈಡೇರುವಂಥ ಯೋಗ ಇದೆ. ಈ ಒಂದು ತಿಂಗಳಲ್ಲಿ ಉತ್ತಮವಾಗಿ ಭೂಮಿ ಖರೀದಿ ಮಾಡುವಂಥ ಒಂದು ವಿಚಾರ ಇದೆ. ಈ ತಿಂಗಳಲ್ಲಿ ಭೂಮಿ ಭಾಳ ಆಸೆ ಇರುತ್ತೆ, ಈ ಭೂಮಿ ತೊಗೋಬೇಕು, ನಾನು ಭಾಳ ದಿನ ಕನಸು ಕಟ್ಟಿರ್ತೀರಿ. ಆಗಲಾರದ ವಿಚಾರನೂ ಯಾವುದೋ ಸಪೋರ್ಟಿಂದ ಸಹಾಯದಿಂದಾಗಿ ನೀವು ಒಂದು ಭೂಮಿ ಅಂದರೆ ಹೊಲ ಆಗಲಿ, ಒಂದು ಸೈಟ್ ಆಗಲಿ, ಜಾಗ ಆಗಲಿ, ಒಂದು ತೋಟ ಆಗಲಿ, ಪ್ರತಿಯೊಂದು ಖರೀದಿಸುವಂಥ ಯೋಗದಲ್ಲಿ ನಿಮಗೆ ಈ ಒಂದು ಸಪೋರ್ಟ್ ಕೊಡುವಂಥ ತಿಂಗಳಿದೆ ನಿಮಗಿದು. ಈ ತಿಂಗಳೇ ಭಾಳ ಉತ್ತಮವಾಗಿದೆ. ಮತ್ತು ಒಳ್ಳೆಯ ಮನೆ ವಾಸಿಸುವಂಥ ಸ್ಥಿತಿಯಲ್ಲಿ ಆ ಮನೆಯೇ ಸ್ವಂತ ಪಡ್ಕೊಳೋಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂದರೆ ಬಾಡಿಗೆ ಮನೆ ಇದ್ದವರು ಕೂಡ ಆಟೋಮೆಟಿಕ್ಕಾಗಿ ನಿಮಗೆ ಏನೋ ಅದೇ ಮನೆ ಇಷ್ಟ ಆಗಿರುತ್ತೆ, ಏನೋ ಒಂದು ಅನುಕೂಲದಾಗ ಯಾರೋ ಓನರ್ ಮಾರಿರ್ತಾರೆ, ಆ ಮನೆ ಹೆಂಗೋ ಪಡ್ಕೋಬೇಕಂತ ಆಸೆ ಇದ್ದವರು ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಆ ಮನೆಯಲ್ಲೇ ಪರ್ಮನೆಂಟಾಗಿ ವಾಸಿಸುವಂಥ ಸ್ಥಿತಿ ಬರ್ತಾ ಹೋಗುತ್ತೆ, ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮೆಲ್ಲ ಆಸೆ ಈಡೇರೋ ಸಾಧ್ಯತೆಗಳು. ಯಾಕೆ ಸಿಂಹರಾಶಿಯವರಿಗೆ ಕೆಟ್ಟದಂತರೂ ಈ ತಿಂಗಳು ಜಾಸ್ತಿ ಇಲ್ಲ.
ಯಾಕೆ ಸಿಂಹರಾಶಿಯವರಿಗೆ ಈ ತಿಂಗಳು ಅದು ಉತ್ತಮವಾಗಿದೆ. ಯಾಕಂದರೆ ಈ ನಿಮ್ಮ ಎಲ್ಲ ಇಚ್ಛೆ ಪ್ರಕಾರ ಕಾರ್ಯಗಳು ಎಲ್ಲ ರೀತಿ ನಡೆಯುವಂಥ ಯೋಗ ಇದೆ. ಆಶೆನೂ ಈಡೇರಿಸುವಂಥ ಸಂಕಲ್ಪ ಕೂಡ ನಡೀತಾ ಇದೆ. ಎಲ್ಲ ಒಳ್ಳೆಯದಾಗುತ್ತೆ. ಒಟ್ಟಲ್ಲಿ ನಿಮಗೆ ಈ ಒಂದು ತಿಂಗಳು ನಿಮ್ಮ ಎಲ್ಲ ಆಶೆ ಈಡೇರೋ ಸಾಧ್ಯತೆಗಳು ಹೆಚ್ಚಿನ ಒಂದು ಕಾಲಾವಕಾಶ ಭಾಳ ಇದೆ. ಕೆಲಸ ಇಲ್ಲದವರಿಗೂ ಏನೇ ಬಿಸ್ನೆಸ್ ಮಾಡಿ ಅನ್ನೋ ಆಸೆ ಇರುತ್ತೆ. ಫೈನಾನ್ಸಲ್ಲಿ ತೊಂದರೆ ಕಿರಿಕಿರಿ ಸೊಪ್ಪಟ್ಟಿರೋದಿಲ್ಲ. ಅದು ಈ ತಿಂಗಳಲ್ಲಿ ಅವರಿಗೆ ಕೆಲಸ ಕೂಡ ಹುಡುಕಿ ಬರುವಂಥ ಸಾಧ್ಯತೆಗಳು ಹೆಚ್ಚು. ಮತ್ತು ಫೈನಾನ್ಷಿಯಲಿ ಹೆಲ್ಪ್ ಮಾಡೋರು ಮತ್ತು ಹೆಲ್ಪಿಂಗ್ ನೇಚರ್ ಇರೋದು ಕೂಡ ಮುಂದೆ ಬರುವಂಥ ವಿಚಾರಗಳು ಇರುತ್ತೆ. ಸಪೋರ್ಟಿಂದಾಗಿ ನೀವೊಂದು ಬಿಸ್ನೆಸ್ ಮಾಡೋದಾಗಲಿ ಇಲ್ಲ ಕೆಲಸ ನಿಮ್ಮ ಇದ್ದ ಕಡೆ ಯಾವುದೋ ಒಂದು ರೂಪದಲ್ಲಿ ಬಂದು ಹುಡುಕಿ ಬರುವಂಥ ವಿಚಾರಗಳಾಗಲಿ ಇದು ಸಾಧ್ಯತೆಗಳು ಜಾಸ್ತಿ ಇದೆ. ಶತ್ರುಗಳ ಮೇಲೆ ಜಯಶೀಲ ಆಗುವಂಥ ಯೋಗಗಳಿದೆ. ಇದರಿಂದಾಗಿ ನೀವು ಎಷ್ಟು ದಿನ ಅವ್ರ ಭಯ ಭೀತಿ ಕಿರಿಕಿರಿ ಮನಸ್ತಾಪಗಳು ಏನೇ ವಹಿವಾಟಿನಲ್ಲಿ ತೊಂದರೆಗಳು ನಡೀತಾ ಇದ್ರು ಈ ತಿಂಗಳು ಈ ರಾಶಿಯವರಿಗೆ ಅವರು ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ. ಶತ್ರುಗಳೇ ಮಿತ್ರರಾಗ್ತಾರೆ ಮತ್ತು ಶತ್ರು ಮೇಲೆ ಜಯಶೀಲರಾಗ್ತೀರ. ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸಿಂಹರಾಶಿ ಈ ತಿಂಗಳು ಪ್ರಮೋಷನ್ ಸಿಗೋ ಸಾಧ್ಯತೆಗಳು ಹೆಚ್ಚು. ಅಂದರೆ ಸಿಂಹರಾಶಿಯವರಿಗೆ ಈ ತಿಂಗಳು ಪ್ರತಿಯೊಂದು ಲಾಭದಾಯಕ ಆಗುವಂಥ ವಿಚಾರಗಳಿದೆ ಅಂತ ಮೊದಲೇ ಹೇಳಿದ್ದೀನಿ. ಅದರಲ್ಲಿ ಪ್ರಮೋಷನ್ ಸಿಗೋದು, ಸನ್ಮಾನ ಕಾರ್ಯಕ್ರಮದಲ್ಲಿ ನಿಮ್ಗೆ ತೊಡಗಿ ನಿಮ್ಗೆಲ್ಲ ರೀತಿ ಒಂದು ಒಳ್ಳೆಯ ಸ್ಥಾನ ಸಿಗೋದು, ಒಳ್ಳೆಯ ಹೆಸರುವಾಸಿಯಾಗಿ ಮುಂದುವರಿಯೋದು ಈ ಥರ ಆಗುವಂಥ ಸ್ಥಿತಿ ಚೆನ್ನಾಗಿದೆ. ಮತ್ತು ಹಠಮಾರಿತನ ಕೋಪಿಷ್ಠನ ಜಾಸ್ತಿ ಇರುತ್ತೆ ನಿಮಗೆ. ಈ ರಾಶಿಯವರಿಗೆ ಈ ತಿಂಗಳು ಹಠಮಾರಿತನ ಕೋಪತನ ಕೋಪಿಷ್ಟ್ರು ನಿಷ್ಠರು ಮತ್ತು ಇದರಲ್ಲಿ ನಿಮಗೆ ಜಾಸ್ತಿ ಅಂದರೆ ಮುಂಗೋಪಿತನ ಜಾಸ್ತಿ ಅಂತ. ಏನೇ ಒಳ್ಳೇದು ಹೇಳಿದ್ರು ಸಡನ್ನಾಗಿ ರೇಗಾಡೋದು ಕಿರಿಕಿರಿ ಆಗೋದು ಈ ಥರ ಜಾಸ್ತಿ ಆಗೋ ಪ್ರಸಂಗ ನಡೀತಾ ಹೋಗುತ್ತೆ. ಆದಷ್ಟು ನಿಮ್ಮ ಕೋಪನಿ ಕಂಟ್ರೋಲ್ ಮಾಡಿದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಕಣ್ಣಿನ ತೊಂದರೆ ಆಗೋವಂಥ ವಿಚಾರಗಳು ಭಾಳ. ಕಣ್ಣಿನ ತೊಂದರೆಗಳು, ಕಣ್ಣಿನ ಮೇಲೆ ಪೆಟ್ಟು ಬೀಳೋದು, ಕಣ್ಣಿಂದು ವಿಚಾರದಲ್ಲಿ ನಿಮಗೆ ಎದುರಾಗಿ ಸಮಸ್ಯೆಗಳು ಆಪರೇಷನ್ ರೂಪದಲ್ಲಾಗಲಿ ಇಲ್ಲ ಕಣ್ಣಿನ ಮೇಲೆ ಸ್ವಲ್ಪ ಯಾವುದೋ ರೂಪದಲ್ಲಿ ಒಂದು ಪೊರೆ ಥರ ಬಂದು ಕಿರಿಕಿರಿ ಆಗೋದು, ಇದರಿಂದಾಗಿ ಸ್ವಲ್ಪ ಆಸ್ಪತ್ರೆಗೆ ಸ್ವಲ್ಪ ಓಡಾಡಿ ಕಿರಿಕಿರಿ ಅನುಭವಿಸೋದು, ಇದು ಸ್ವಲ್ಪ ಇದಕ್ಕೆ ಜಾಗರೂಕತೆ ಇದ್ದಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಹೆಚ್ಚಿನ ಇದೆ ಅದು ಕಣ್ಣಿನ ತೊಂದರೆ ಆಗೋದು. ಇದರಿಂದಾಗಿ ಸಮಸ್ಯೆ ಆಗ್ತವೆ. ಪ್ರಯತ್ನಶೀಲವಾದಿ ಮತ್ತು ಛಲವಾದಿ ಇರ್ತಿರ್ತಾವೆ. ಅಂದರೆ ಪ್ರಯತ್ನಶೀಲವಾಗಿ ಮತ್ತು ಪ್ರಗತಿ ಕಾಣುವಂಥ ಯೋಗ ಬರೇ ಪ್ರಯತ್ನ ಮತ್ತು ಛಲವಾದಿ ಮತ್ತು ಹಠವಾದಿ ಇರುವಂಥ ಯೋಗ. ಈ ರಾಶಿಯವರು ಈ ತಿಂಗಳು ಹಠತನ ಭಾಳ ಹಿಡಿದಾಟ ಬಿಡೋದಿಲ್ಲ. ಕೆಲಸ ಮಾಡೇ ತೀರಬೇಕು, ನಾವು ಮುಂದುವರಿಲೇಬೇಕು ಅಂತ ಹೇಳಿ ಮುಂದುವರಿಯುವಂಥ ಯೋಗಗಳು ಭಾಳ ಈ ರಾಶಿಯವರು ಚೆನ್ನಾಗಿರುತ್ತೆ. ಮತ್ತು ಆಘಾತಕಾರಿ ಆಗೋ ಸಾಧ್ಯತೆ ಅಂದರೆ ಬೆಳೆಯೋದು ಅಂದರೆ ನೀವು ಬೆಳೆಯೋ ಮುಂದೆ ಯಾರು ನಿಮಗೆ ತೊಂದರೆ ಮಾಡೋದು ಕಿರಿಕಿರಿ ಮಾಡೋದು ಆದರೆ ನಿಮ್ಮ ಬೆಳವಣಿಗೆ ಸಹಿಸ್ಕೊಳ್ಳಲ್ಲ ಕೆಲವು ವಿಚಾರಗಳು. ಅಂಥ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಯಾಕಂತಂದರೆ ನಿಮ್ಮ ಹತ್ತಿರ ಸುತ್ತಮುತ್ತ ಇದ್ದ ವ್ಯಕ್ತಿ ಕಡೆನೇ ನಿಮಗೆ ತೊಂದರೆ ಆಗಿ ಸ್ವಲ್ಪ ಚುಚ್ಚು ಮಾತು ಕೇಳಿ ಸ್ವಲ್ಪ ನಿಮಗೆ ಕೆಲಸ ಕಡೆ ಅಡೆತಡೆ ಕೊಡುವಂಥ ಸಾಧ್ಯತೆಗಳೇ ಸ್ವಲ್ಪ ಹೆಚ್ಚಿನಿದೆ. ಇದರಿಂದಾಗಿ ಸ್ವಲ್ಪ ಅವ್ರ ಕಡೆಯಿಂದ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂತಂದರೆ ಆದಷ್ಟು ಮಟ್ಟಿಗೆ ಜಾಗರೂಕತೆ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ನಿದ್ದೆ ಹೀನರಾಗಬಹುದು ತಾವು. ಎಷ್ಟೇ ನೀವು ಪ್ರಯತ್ನ ಮಾಡಿ ನಿದ್ದೆ ಮಾಡಬೇಕು ಏನೋ ಮಾಡಬೇಕು ಬರೀ ಸೋಮಾರಿತನ ಇಲ್ಲ ನಿದ್ದೆಹೀನತೆ ಆಗಿ ಕಿರಿಕಿರಿ ಅನುಭವಿಸೋದು ಸಮಸ್ಯೆಗಳಾಗೋದು ಇದನ್ನು ಸ್ವಲ್ಪ ಅನುಭವಿಸೋದು ಯೋಗಗಳಿದೆ. ಸೊ ಆದಷ್ಟು ಸ್ವಲ್ಪ ಚಟುವಟಿಕೆ ಇರೋದಷ್ಟು ಪ್ರಯತ್ನ ಮಾಡಿ. ಚಟುವಟಿಕೆ ಇದ್ದಷ್ಟು ಈ ರಾಶಿಯವರು ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ತಮ್ಮ ಜೀವನ ಈ ರಾಶಿಯವರು ಈ ತಿಂಗಳು ಪ್ರತಿಯೊಂದು ಲಾಭದಾಯಕ ಜಾಸ್ತಿ ಇದೆ. ನಷ್ಟ ಅಂತೂ ನಿಮಗೆ ಒಂದು 10% ಇದ್ದಷ್ಟು 90% ಲಾಭ ಇದೆ. ಈ ತಿಂಗಳು ಭಾಳ ಅನುಕೂಲ ಇದೆ. ಸಿಂಹರಾಶಿಯವರು ತುಂಬ ಅನುಕೂಲ ಇದೆ, ಒಳ್ಳೇದಾಗ್ತಾ ಹೋಗುತ್ತೆ. ಆಯಿತಾ? ನಿಮ್ಮ ಜೀವನದಲ್ಲಿ ಏನೇನು ಕಳ್ಕೊಂಡ್ರು ಗಳಿಸಿದ್ರು ಸಮಸ್ಯೆ ಅನುಭವಿಸಿದ್ರು ಕೂಡ ಈ ತಿಂಗಳು ಆದಷ್ಟು ಲಾಭದಾಯಕ ಆಗ್ತಾ ಹೋಗುತ್ತೆ. ನೀವು ಮನೆ ದೇವರು ನಡೀರಿ, ಎಲ್ಲ ರೀತಿ ಮುಂದುವರಿಯುವಂಥ ಯೋಗ ಮಾಡಿ ಚೆನ್ನಾಗಿರ್ತಾ ಹೋಗುತ್ತೆ. ಎಲ್ಲ ದೇವರ ಪ್ರಾರ್ಥನೆ ನಡೆಸಿ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ನಾವು ಸಂಪರ್ಕಿಸಿ ಸರ್ವಜನ ಸುಖಮು ಅಂತ ಒಳ್ಳೆಯದಾಗಲಿ ವೀಕ್ಷಕರೇ.